ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಕೆಲವು ಸಲ ಟೈಲರ್ಸ್ ಮನೆಯಲ್ಲೇ ಟೈಲರಿಂಗ್ ಮಾಡ್ತಾರೆ ಅಂದರೆ ಅವ್ರಿಗೆ ತುಂಬಾ ಒಂಥರ ಹೆಂಗಿರುತ್ತೆ ಅಂತಂದರೆ ಒಂಥರ ಟಾಸ್ಕ್ ಥರನೇ ಇರುತ್ತೆ. ಯಾಕಂದರೆ ಮನೆ ಕೆಲಸ ಮತ್ತು ಟೈಲರಿಂಗ್ ಕೆಲಸ, ಹಾಗೆ ಅದ್ರ ಜೊತೆಗೆ ನಾವು ಇನ್ನೂ ಏನಾದರೂ ನಂತರ ಬಟ್ಟೆ ಸೇಲ್ ಮಾಡೋದು, ಯೂಟ್ಯೂಬ್ ಚಾನಲ್ಲು, ಹಾಗೆ ಕೆಲವೊಂದು ಕ್ಲಾಸ್ಗಳು ಈ ರೀತಿ ಮಾಡ್ತಾ ಇರುವಾಗ ಎಷ್ಟು ಜಾಗ ಇದ್ದರೂ ಸಾಲಲ್ಲ, ಹಾಗೆ ಎಷ್ಟು ನೀಟ್ ಮೇಂಟೈನ್ ಮಾಡಿದ್ರೂ ಸಾಲಲ್ಲ ಫ್ರೆಂಡ್ಸ್. ಕೆಲವು ಸರಿ ನಾನು ಹೇಳೋದು ಏನು ಅಂತಂದರೆ, ನಾವು ಟೈಲರ್ಸ್ ಮನೇಲಿ ಕೆಲಸ ಮಾಡುವವರು ಒಟ್ರಾಸಿ ಟೈಲರಿಂಗ್ ಮಿಷನ್ ಆಗಿರ್ಬೋದು, ನಾವು ಕೆಲಸ ಮಾಡೋ ಜಾಗನಾಗಿರ್ಬೋದು ನೀಟಾಗಿ ಇಟ್ಕೊಂಡಿಲ್ಲ ಅಂದಾಗಲೂ ಸಹಿತ ಕೆಲಸದ ಕಡೆ ಇಂಟ್ರೆಸ್ಟು ಹೋಗುತ್ತೆ. ಹಾಗೆಯೇ ಬರ್ತಾ ಬರ್ತಾ ನಮ್ಮ ಕೆಲಸ ಸಮೇತ ಕಡಿಮೆ ಆಗ್ತಾ ಬರುತ್ತೆ. ಅದು 100% ನಿಜ. ನಾವು ಕೆಲಸ ಮಾಡೋ ಜಾಗ ತುಂಬ ನೀಟಾಗಿ, ಅಟ್ಲೀಸ್ಟ್ ನಿಮಗೆ ದಿನ ಕ್ಲೀನ್ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ವಾರಕ್ಕೆ ಒಂದು ದಿವಸ ಆದರೂ ನೀಟಾಗಿ ಕ್ಲೀನ್ ಮಾಡಿ, ಹಳೆ ಬಟ್ಟೆಗಳನ್ನೆಲ್ಲ ತೆಗೆದು ಹಾಕಿ ಹೊಸ ಬಟ್ಟೆಗಳನ್ನೆಲ್ಲ ಇಟ್ಕೊಳ್ಳಿ ಅಂತಲ್ಲ, ಹಳೆ ಬಟ್ಟೆಗಳನ್ನು ಬೇಗ ಬೇಗ ಹೊಲಿದ್ಕೊಡಿ. ಯಾವುದೇ ಬಟ್ಟೆಗಳನ್ನು ತುಂಬ ವರ್ಷಾನುಗಟ್ಟಲೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ, ಬೇಗ ಬೇಗ ಹೊಲಿದ್ಕೊಡಿ. ಅಥವಾ ಹೊಲಿಯೋಕ್ಕಾಗದಿದ್ರು ಸಹಿತ ಕಸ್ಟಮರ್ ಕರೆದು ವಾಪಸ್ ಕೊಡಿ. ನೋಡಿ, ಮಿಷನ್ ಮೇಲೆ ಏನೂ ಸಹ ಇಟ್ಟಿಲ್ಲ, ಮಿಷನ್ ಕೆಳಗೆ ಈ ರೀತಿ ವೇಸ್ಟ್ ಬಟ್ಟೆ ಒಂದು ಬಾಕ್ಸು, ಹಾಗೆಯೇ ಇನ್ನು ವೇಸ್ಟ್ ಬಟ್ಟೆ ಹೊಲಿದಿದ್ದು ಕಟ್ ಪೀಸ್ ಹಾಕೋದಕ್ಕೆ ಒಂದು ಇಟ್ಟಿದ್ದೀನಿ. ನಾನು ಕೆಲಸ ಮಾಡೋ ಜಾಗ ನೀಟಾಗಿರಬೇಕು. ಎಲ್ಲೇ ಮಿಷನ್ ಇಟ್ಟರು ನಾನು ಸ್ವಲ್ಪ ನೀಟ್ನೆಸ್ಸನ್ನು ಮೇಂಟೈನ್ ಮಾಡ್ತೀನಿ. ಎಂಟ್ರೆನ್ಸಲ್ಲಿ ನಾನು ಈ ರೀತಿ ಮಿಷನ್ ಇಟ್ಕೊಂಡಿದ್ದೀನಿ. ಫಸ್ಟು ಯಾಸ್ಮಿನ್ ಇದ್ದಾಗ ಒಳಗೆ ಇಟ್ಕೊಂಡಿದ್ದೆ, ಯಾಸ್ಮಿನ್ನು ಇದ್ದಾಗೂ ಇಲ್ಲೇ ಇಡೋಣ ಅಂತೇಳಿ ನೋಡಿದ್ವಿ, ಆದರೆ ಇಲ್ಲಿ ಜಾಗ ಆಗ್ತಿರ್ಲಿಲ್ಲ. ಎರಡೂ ಜಾಕ್ ಮಿಷನ್ ಇಟ್ಕೊಂಡಾಗ ಜಾಗ ತುಂಬ ಕಡಿಮೆ ಅಂದರೆ ಆಗ್ತಾನೆ ಇರಲಿಲ್ಲ ಬಿಡಿ. ಹಾಗಾಗಿ ನಾವು ಒಳಗಡೆ ಇಟ್ಟೆ ನಾನು, ಅಂದರೆ 2 ಮಿಷನ್ನು ಎದ್ರ ಬದ್ರ ಇಟ್ಕೊಂಡಿದ್ವಿ. ಈಗ ಯಾಸ್ಮಿನ್ ಮದುವೆ ಆಗಿ ಹೋದ್ಮೇಲೆ ಇನ್ನು ನೋಡಬೇಕು ನಾನು. ಇಲ್ಲಿ ಎದುರುಗಡೆ ಇಟ್ಟಿದ್ದೀನಿ, ಹಾಗೆಯೇ ಬಟ್ಟೆ ಸೇಲ್ ಮಾಡ್ತಾ ಇದ್ದೀನಿ. ಬಟ್ಟೆ ಸೇಲ್ ಮಾಡೋದಕ್ಕೆ ನಾನು ಒಳಗಡೆ ಜೋಡಿಸ್ಕೊಂಡಿದ್ದೀನಿ. ಯಾವ ಥರ ಅಂತೇಳಿ ತೋರಿಸ್ತೀನಿ. ಮಿಷನ್ ನೋಡಿ ಎಷ್ಟು ನೀಟಾಗಿ ಒರೆಸಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಒಂದೊಂದು ಸರಿ ಬೆಳಗ್ಗೆ ಎದ್ದು ಕೆಲಸ ಮಾಡೋದಕ್ಕೆ ಶುರು ಮಾಡಬೇಕು ಅಂತಂದರೆ ನಾವು ಕೆಲಸ ಮಾಡೋ ಜಾಗದ ಹತ್ರ ನೀಟಾಗಿ ಕ್ಲೀನಾಗಿರಬೇಕು. ಫಸ್ಟು ನಾನು ಬೆಳಗ್ಗೆ ಸ್ನಾನಕ್ಕೂ ಮೊದಲು ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೀಟಾಗಿ ಗುಡಿಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನೆಕ್ಸ್ಟ್ ನಾನು ನೀಟಾಗಿ ಅಡುಗೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ಮಿಷನ್ ನೋಡ್ತಿರ್ಬೇಕಾದ್ರೆ ನಮಗೆ ಬಟ್ಟೆ ಹೊಲಿಯೋಣಪ್ಪ ಅಂತ ಅನಿಸ್ಬೇಕು. ಆ ರೀತಿ ನಾನು ಹಿಂದಿನ ದಿವಸನೇ ಯಾವ ರೀತಿ ರೆಡಿ ಮಾಡ್ತೀನಿ ಅಂತೇಳ್ಬಿಟ್ಟು ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಹಿಂದಿನ ದಿನ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದಾಗಲಿ, ಹಿಂದಿನ ದಿನ ದಾರ ಅಥವಾ ಲೈನಿಂಗು ಎಲ್ಲ ತಂದು ಇಟ್ಕೊಳ್ಳೋದಾಗಲಿ, ಈ ಥರ ಮಿಷನ್ ನೀಟಾಗಿ ಒರೆಸಿ ಕ್ಲೀನಾಗಿ ಇಟ್ಕೊಂಡಾಗ ನಮಗೆ ಮಿಷನ್ ನೋಡ್ತಿದ್ದಂಗೆ ಅಯ್ಯೋ ಇನ್ನು ಹೊಲಿಬೇಕು ಅಂತ ಎಷ್ಟೋ ಟೈಲರ್ಸ್ ಮನೇಲಿ ನಾನು ನೋಡಿದ್ದೀನಿ. ಮಿಷನ್ ಮೇಲ್ಗಡೆ ಒಂದು ರಾಶಿ ಬಟ್ಟೆ, ಅದನ್ನು ನಾವು ಬೆಳಗ್ಗೆ ಎದ್ದು ನೋಡ್ತಿದ್ದಂಗೆ ಇವತ್ತು ಬಟ್ಟೆ ಹೊಲಿಯೋದು ಬೇಡಪ್ಪ ಅಂತ ಹೇಳಬೇಕು, ಆ ಥರ ಅನಿಸುತ್ತೆ. ಮತ್ತು ನಾವೀಗ ಹೇಗಂದರೆ, ಕೆಲವೊಬ್ಬರು ಹೇಗಂದರೆ ಹೊಲಿಯುವಾಗ ಒಂದು ಕಡೆ ಇಟ್ಕೊಳ್ತಾರೆ ಮಿಷನ್ನು, ಹೊಲಿದು ಮುಗಿದ್ಮೇಲೆ ಇನ್ನೊಂದು ಕಡೆ ಇಡ್ತಾ ಇರ್ತಾರೆ. ಆ ರೀತಿ ಮಾಡಬೇಡಿ. ಒಂದು ಕಡೆ ನೀವು ಮನೆ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಕಡೆ ಫಿಕ್ಸ್ ಮಾಡಿ. ನೋಡಿ, ದಾರಗಳು ಲೇಸು ಈ ರೀತಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ನಮಗೆ ಕೆಲಸದಲ್ಲಿ ಚೆನ್ನಾಗಿ ಆಗಬೇಕು ಅಂದರೆ ನಾವು ಕೆಲಸ ಮಾಡೋ ಜಾಗ ಸ್ವಲ್ಪ ಫ್ರೀಯಾಗಿ ನೀಟಾಗಿ ಚೆನ್ನಾಗಿರಬೇಕು. ಮತ್ತು ಒಳಗಡೆ ಬಂದರೆ ನೋಡ್ಬೋದು, ಇಲ್ಲಿ ಸೋಫಾ ಇಟ್ಟಿದ್ದೀವಿ, ಈ ಕಡೆ ಈ ಥರ 2 ಟೇಬಲು ಒಟ್ಟಿಗೆ ಸೇರಿಸಿದ್ದೀವಿ ಫ್ರೆಂಡ್ಸ್. ಏನೇ ನಾವು ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ನಾನು ಕಟ್ಟಿಂಗ್ ಮಾಡೋದಕ್ಕೆ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ, ಬಟ್ಟೆ ಸೇಲ್ ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅಂತ. ಹಾಗೆ ಇಲ್ಲಿ ಒಂದು ರ್ಯಾಕಲ್ಲಿ ನಾನು ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ದಿನದಲ್ಲಿ ಎಷ್ಟು ಸಲ ಕಸ್ಟಮರ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರಿಗೆಲ್ಲ ಬಟ್ಟೆನ ತೋರಿಸಿ ಮತ್ತೆ ಜೋಡಿಸಿಟ್ಟು ಮತ್ತೆ ಆದ್ದರಿಂದ ಸ್ವಲ್ಪ ಬಟ್ಟೆ ಜೋಡಿಸೋ ರ್ಯಾಕು ಅದ್ರ ಬದಲು ಆಗಿದೆ. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕಸ್ಟಮರ್ ಬರ್ತಾನೆ ಇರ್ತಾರೆ. ಮತ್ತೊಂದು ಹೇಗಂದರೆ, ನಾವು ಮನೆಯಲ್ಲಿ ಬಟ್ಟೆ ಸೇಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮ್ಮ ಹತ್ರ ಇರೋ ಬಟ್ಟೆಗಳು ಪೂರಾ ತೆಗೆದು ಅವ್ರು ಅಷ್ಟು ನೋಡಬೇಕು. ತಗೊಳ್ಳೋದು ಒಂದು ಜೊತೆನೇ ಆದರೂ ಸಹಿತ ಬಟ್ಟೆ ಸೇಲ್ ಮಾಡ್ತಿದ್ದೀವಿ ಅಂದರೆ ಅಷ್ಟು ತೋರಿಸ್ಬೇಕು. ಅಂಗಡಿಯಲ್ಲಿ ಆ ಥರ ಮಾಡಲ್ಲ ಬಿಡಿ. ಮಡ್ಚೋದಕ್ಕೆ ಜನ ಇದ್ದರೂ ಸಹಿತ ಆ ರೀತಿ ಮಾಡಲ್ಲ. ಏನು ಅಂದ್ಕೊಳ್ತಾರೋ, ಬೈತಾರೇನೋ ಅಂತಾರೆ. ಆದರೆ ಮನೆಗಳಲ್ಲಿ ಆದರೆ ಅಷ್ಟು ಬಟ್ಟೆನೂ ತೋರಿಸ್ಬೇಕು. ಏನು ಸಹಿತ ನಾವು ಬ್ಯಾಲೆನ್ಸ್ ಉಳಿಸ್ಕೊಳ್ಳೋಂಗಿಲ್ಲ. ರ್ಯಾಕಲ್ಲಿ ಏನಿದೆ ಅಷ್ಟು ಬಟ್ಟೆನೂ ಒಂದೊಂದ್ಸಲಿ ನೋಡಿ ಒಂದು ಬಟ್ಟೆನೂ ತಗೊಳ್ಳದೇ ಇರೋವಂಥವ್ರು ಎಷ್ಟೋ ಜನ ಇದ್ದಾರೆ. ರ್ಯಾಕಲ್ಲಿ ಎಷ್ಟು ಒಂದೊಂದ್ಸತಿ ಬೇಜಾರಾಗತ್ತೆ ಅಂದರೆ, 2 ಸ್ಯಾರಿ ಬಂದಿತ್ತು ಫ್ರೆಂಡ್ಸ್, ಅದು ಕೊರಿಯರು ಹೊಡೆದಿರಲಿಲ್ಲ. ಹಾಗೆಯೇ ನೋಡ್ತಾ ಇರ್ಬೋದು, ಈ ಸ್ಯಾರಿ ಸಮೇತ ಹೇಗಿದೆ ಅಂತ ನಾನು ಕೊರಿಯರ್ ಕವರ್ ಹೊಡೆದ್ಮೇಲೆ ನಿಮಗೆ ತೋರಿಸ್ತೀನಿ. ಹಾಗೆಯೇ ಫ್ರೆಂಡ್ಸು, ನಾವು ಮತ್ತೊಂದೇನು ಅಂದರೆ, ನಿಮಗೆ ಒಂದು ಜಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಅಲ್ಲಿ ತುಂಬ ಒಂಥರ ನನಗೆ ಹುಷಾರೇ ಇರ್ತಾ ಇಲ್ಲ, ಯಾಕೋ ಅಲ್ಲಿ ಆ ಜಾಗದಲ್ಲಿ ನನಗೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ದುಡ್ಡೇ ಉಳಿತಿಲ್ಲ ಅಂದರೆ ಸ್ವಲ್ಪ ಜಾಗನ ಚೇಂಜ್ ಮಾಡಿ. ಆದಷ್ಟು ನೀವೆಲ್ಲ
ಸೂರ್ಯ ಹುಟ್ಟೋ ಕಡೆ ಮಿಷನನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಹಾಗೆ ಉತ್ತರದ ಕಡೆ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ನಾನು ಹೇಗಂದರೆ ದಕ್ಷಿಣ ಕಡೆ ಸ್ವಲ್ಪ ಇಡೋದಕ್ಕೆ ಹೋಗಬೇಡಿ, ತುಂಬಾ ಅಲ್ಲಿ ಲಾಸನ್ನು ನೀವು ನೋಡ್ತೀರಾ. ಹಾಗಾಗಿ ನೋಡ್ತಾ ಇರ್ಬೋದು 9 ಗಂಟೆ ಆಗಿದೆ ಅಷ್ಟೇ, ಫುಲ್ಲು ಇಡೀ ಮನೆ ಕೆಲಸ ಎಲ್ಲ ಮುಗಿಸಿ ನಾನಿನ್ನು ಸ್ನಾನ ಮಾಡಿ ಬಟ್ಟೆ ಹೊಲಿದ್ರೆ ಆಯಿತು. ಒಟ್ಟು 10 ಗಂಟೆ ಅನ್ನೋಷ್ಟೊತ್ತಿಗೆ ನಂದು ಎಲ್ಲ ಕೆಲಸನೂ ಮುಗ್ದಿರುತ್ತೆ. ಯಾಕಂದರೆ ನಾವು ಬೇಗ 10 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡ್ರೆ ಓಕೆ, ಇಲ್ಲ ಅಂತಂದರೆ ನಾವು ಇಡೀ ದಿನವೂ ಏನು ಕೆಲಸ ಮಾಡೋದಕ್ಕಾಗಲ್ಲ. ನನಗೆ ಇಷ್ಟು ನೀಟಾಗಿದ್ದರೆ ಮಾತ್ರ ನಾನು ಮಾಡೋ ಕೆಲಸ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ, ಬೇಗ ಮಾಡ್ತೀನಿ. ಇನ್ನೂ ನೀಟಾಗಿ ಇಟ್ಕೊಂಡಿರೋಂಥ ಎಷ್ಟೋ ಟೈಲರ್ಸ್ ಇದ್ದಾರೆ, ಆದರೆ ನನಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸು, ನೀಟಾಗಿ ಇಟ್ಕೊಂಡವ್ರು ಓಕೆ, ನೀಟಾಗಿ ಇಟ್ಕೊತಿಲ್ಲ. ಬಟ್ಟೆ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತೀವಿ, ಹೊಲಿಯೋದು ಯಾವುದು, ಕಟಿಂಗ್ ಮಾಡೋದು ಯಾವುದು, ಸ್ಟಿಚಿಂಗ್ ಮಾಡೋದು ಯಾವುದು, ಕಸ್ಟಮರ್ಗೆ ಯಾವುದು ಕೊಡೋದು, ಅದೆಲ್ಲ ಬಟ್ಟೆಗಳನ್ನು ಮಿಕ್ಸ್ ಮಾಡ್ಕೊಂಬಿಡಿ. ಕಸ್ಟಮರ್ ಕೊಟ್ಟಿರೋ ಬಟ್ಟೆನ ಒಂದು ಸೈಡಲ್ಲಿ ಇಡಿ, ಹಾಗೆ ನೀವು ಕಸ್ಟಮರ್ಗೆ ರೆಡಿಯಾಗಿರೋ ಬಟ್ಟೆನ ಒಂದು ಸೈಡಲ್ಲಿ ಇಡಿ, ಕಟಿಂಗ್ ಮಾಡೋದನ್ನು ಒಂದು ಹತ್ರ ಇಡಿ, ಹಾಗೆ ಸ್ಟಿಚಿಂಗ್ ಮಾಡೋದನ್ನು ಒಂದು ಹತ್ರ ಇಡಿ. ಹಾಗಿಟ್ಟಾಗ ನಿಮಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಬರುತ್ತೆ, ಇನ್ನು ಹೆಚ್ಚೆಚ್ಚು ಬಟ್ಟೆನ ಹೊಲಿತೀರಾ. ತುಂಬ ಜನ ನನಗೆ ಕಮೆಂಟ್ ಮಾಡೋದು ಅಂದರೆ, ಮೇಡಮ್ ನನಗೆ ಬಟ್ಟೆ ಬರ್ತಿದೆ, ಹೊಲಿಯೋಕ್ಕೆ ಮನಸ್ಸಿದೆ, ಬಟ್ಟೆ ಬರ್ತಿಲ್ಲ, ಅಥವಾ ಇನ್ನೇನೋ ಸಮಸ್ಯೆ ಅಂತ ಹೇಳ್ತಾರೆ. ಹಾಗೆಯೇ ಟೈಲರಿಂಗ್ ಮಿಷನಿಗೆ ಕಟ್ಟೋದಕ್ಕೆ ನಾನು ಪೋಟ್ಲಿ ಕೊಡ್ತಾ ಇದ್ದೀನಿ, ಯಾರಿಗಾದರೂ ಬೇಕಾದರೆ ನೀವು ತೊಗೋಬೋದು. ಅದ್ರ ಬಗ್ಗೆ ನಾನು ರೇವತಿ ಕನ್ನಡ ಲಾಗಲ್ಲಿ ತುಂಬ ವೀಡಿಯೋಸ್ಗಳು ಮಾಡಿದ್ದೀನಿ, ಯಾರೆಲ್ಲ ಇನ್ನೂ ನೋಡಿಲ್ಲ ನೋಡಿಬಿಟ್ಟು ತೊಗೊಳ್ಳಿ. ಹಾಗೆ ಇಬ್ಬರಿಗೆ ಕೊರಿಯರ್ ಮಾಡೋದಿತ್ತು ಫ್ರೆಂಡ್ಸ್. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋದು 12 ಗಂಟೆವರೆಗೂ ಸಹಿತ 1 ನಿಮಿಷನೂ ಫ್ರೀ ಕೊಡ್ದೇನೆ, 1 ನಿಮಿಷನೂ ವೇಸ್ಟ್ ಮಾಡ್ದೇನೆ ಕೆಲಸ ಮಾಡ್ತೀನಿ. ಬಂದಂತಹ ಕಸ್ಟಮರ್ಗಳನ್ನು ಮಾತಾಡ್ಸೋದಾಗಿರ್ಬೋದು, ಅವ್ರಿಗೆ ಬಟ್ಟೆ ತೋರಿಸೋದಾಗಿರ್ಬೋದು, ಅಥವಾ ಹೊಲಿಯೋದಕ್ಕೆ ಬ್ಲೌಸ್ಗಳನ್ನು ಇಸ್ಕೊಳ್ಳೋದಾಗಿರ್ಬೋದು, ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಇದೆಲ್ಲ ಕೆಲಸನೂ ಬೇಜಾರು ಇಲ್ದಂಗೆ ನಾನೇ ಮಾಡಬೇಕಾಗತ್ತೆ. ಹಾಗೆಯೇ ಫ್ರೆಂಡ್ಸ್, ಇಷ್ಟೆಲ್ಲ ಮಾಡಬೇಕು ಅಂತಂದರೆ ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಮನಸ್ಥಿತಿ ಆಗಿರ್ಬೋದು, ಮನಸ್ಥಿತಿ ಆಗಿರ್ಬೋದು ಎಲ್ಲ ಚೆನ್ನಾಗಿರಬೇಕು. ಇದೆಲ್ಲದಕ್ಕೂ ನಾನು ಪೋಟ್ಲಿನ ಕೊಡ್ತಾ ಇದ್ದೀನಿ, ಯಾರಿಗೆಲ್ಲ ಬೇಕು ಬುಕ್ ಮಾಡ್ಕೊಬೋದು. ಹಾಗೆಯೇ ನೀವು ಕೆಲಸ ಮಾಡೋ ಫಸ್ಟು ನೀವು ಪೋಟ್ಲಿ ತಗೊಂಡವರು ಏನು ಮಾಡಬೇಕು ಅಂದರೆ, ನೀವು ಫಸ್ಟು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಹೊಲಿಯೋಕ್ಕೆ ಬಂದ ತಕ್ಷಣ ಖುಷಿ ಅನಿಸ್ಬೇಕು, ನಂಗೆ ಆ ಜಾಗದಲ್ಲಿ ಕೂತು ಹೊಲಿಬೇಕಪ್ಪ, ಈ ಕೆಲಸ ಬಿಟ್ಟು ಬೇರೆ ಕೆಲಸ ಯಾವುದು ಮಾಡಬೇಕು ಅಂತ ಇಂಟ್ರೆಸ್ಟ್ ಬರದೇ ಇರೋ ಥರ ನೀವು ಮನಸ್ಸನ್ನು ಇಟ್ಕೊಬೇಕು ಅಂದರೆ, ನೀವು ಕೆಲಸ ಮಾಡೋ ಜಾಗನ ಒಂದ್ಸರಿ ನೀಟಾಗಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆಯೇ ಯಾರೆಲ್ಲ ಟೈಲರ್ ಕೆಲಸ ಮಾಡ್ತೀರಾ ಆದಷ್ಟು ಹಳೆ ಬಟ್ಟೆಗಳನ್ನು ಬೇಗ ಹೊಲಿದ್ಕೊಡಿ, ಹಾಗೆ ಚಿಂದಿ ಬಟ್ಟೆಗಳನ್ನು ತೆಗೆದು ಹಾಕಿಬಿಡಿ. ಆದಷ್ಟು ನಮ್ಮ ಏನಂದರೆ ಹೊರಗಡೆಯಿಂದ ಬರೋ ಬಟ್ಟೆಗಳು ನೆಗೆಟಿವ್ ಎನರ್ಜಿನ ಜಾಸ್ತಿ ತಗೊಬರುತ್ತೆ. ಅದರಲ್ಲೂ ಹಳೆ ಬಟ್ಟೆ ಅವರಲ್ಲಿ ಎನರ್ಜಿ ಇರುತ್ತೋ ಆ ಎನರ್ಜಿ ನಾವು ಮೈ ಮೇಲೆ ಇಟ್ಕೊಂಡೇ ಹೊಲಿತೀವಲ್ವ, ಆ ರೀತಿ ಬರುತ್ತೆ. ಆ ಥರದ್ದು ಬಂದರೆ ನಿಮ್ಗೆ ಇಷ್ಟ ಇದ್ದರೆ ಹೊಲಿರಿ, ಇಲ್ಲ ಅಂದರೆ ಹೊಲಿಯಲ್ಲ ಅಂತ ಕಳಿಸಿದ್ರೆ ಕಸ್ಟಮರ್ ಹೋಗ್ತಾರೆ ಅಂದರೆ ಹೊಲಿದು ಬಿಟ್ಟು ನೀವು ಬೇಗ ಕೊಡಿ. ಅಥವಾ ಈಗೆಲ್ಲ ಬಟ್ಟೆಗಳು ಹೊಸ ಬಟ್ಟೆ ತಗೊಂಡಾಗ ಸ್ಟಿಚಿಂಗ್ ಹಾಕಕ್ಕೆ ತರ್ತಾರೆ, ಆ ಬಟ್ಟೆಗಳನ್ನ ತೊಗೊಂಡು ಕೊಡಿ. ಏನೇ ಬಟ್ಟೆಗಳಾಗಲಿ ಬೇಗ ಕೆಲಸ ಮಾಡಿ ಕೊಟ್ಬಿಡಿ. ತುಂಬ ಟೈಮಿಂದ ಬಟ್ಟೆಗಳು ನಮ್ಮ ಹತ್ರನೇ ಇದೆ ಅಂದರೆ ಅದನ್ನು ಫಸ್ಟು ಮುಗಿಸಿ ಕೊಟ್ಬಿಡಿ. ಯಾಕಂದರೆ ಇದು ಅನ್ಸೀಸನ್ ಸ್ಟಾರ್ಟ್ ಆಗಿದೆ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ. ಯಾರ್ದೆಲ್ಲ ತುಂಬ ಟೈಮಿಂದ ನೀವು ಬಟ್ಟೆ ಸ್ಟಾಕ್ ಇಟ್ಕೊಂಡಿದ್ದೀರ ಹೊಲಿದು ಕೊಟ್ಬಿಡಿ. ನಾನು ನೋಡಿರೋ ಪ್ರಕಾರ ಕೆಲವು ಟೈಲರ್ಗಳು ಹೆಂಗಂದರೆ 1 ವರ್ಷ 2 ವರ್ಷ ತನಕನೂ ಬಟ್ಟೆ ಇಟ್ಕೊಂಡಿರ್ತಾರೆ, ಕಸ್ಟಮರ್ ಬರೋದೇ ಇಲ್ಲ. ಆ ಥರ ಮಾಡಿಬಿಡಿ. ಒಂದ್ಸತಿ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡಿ ತೊಗೊಂಡೋಗಿ, ಇಲ್ಲಾಂದರೆ ನಾವು ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಅಂತಲೂ ಹೇಳಿ. ಅದೇ ರೀತಿ ಮಾಡ್ತಾರೆ. ಟೈಲರ್ಗಳ ಕಷ್ಟ ಟೈಲರ್ಗಳಿಗೆ ಗೊತ್ತು. ಹಾಗೆಯೇ ಫ್ರೆಂಡ್ಸ್, ನೀವು ತುಂಬಾ ಆಗ್ತಾ ಇಲ್ಲ, ನಿಮಗೆ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟೇ ಬರ್ತಾ ಇಲ್ಲ, ಆಗ ನಂಗೆ ಹಣನೇ ನಿಲ್ತಾ ಇಲ್ಲ ಅಂದರೆ, ನೀವು ತುಂಬ ವರ್ಷದಿಂದ ಒಂದೇ ಜಾಗದಲ್ಲೇ ಹೊಲಿತಿದ್ದೀನಿ ಅಂದರೆ ಸ್ವಲ್ಪ ಜಾಗ ಚೇಂಜ್ ಮಾಡಿ ನೋಡಿ. ಹಾಗೆಯೇ ಬಟ್ಟೆ ಹೊಲಿಯೋ ಪ್ರತಿಯೊಬ್ಬರಿಗೂ ನಾವು ಹೇಳೋದು, ನೀವು ದಿನದಲ್ಲಿ ಜಾಸ್ತಿ ಟೈಮ್ ಬಟ್ಟೆನ ಹೊಲಿತಾ ಕೂತ್ಕೊಳ್ಳೋದ್ರಿಂದ ನೀವು ಸ್ವಲ್ಪ ಗಾಳಿ ಬೆಳಕು ಇರೋವಂಥ ಜಾಗದಲ್ಲಿ ಕೂತಾಗ ನಿಮ್ಮ ಆರೋಗ್ಯ ಆಗಿರ್ಬೋದು, ಎಲ್ಲ ದುಡ್ಡಿನದಾಗಿರ್ಬೋದು, ಎಲ್ಲದೂ ಸಮಸ್ಯೆ ಸರಿಯಾಗುತ್ತೆ. ನೀವು ಗಾಳಿ ಬೆಳಕು ಇಲ್ಲದೆ ಇರೋ ಒಂದು ರೂಮಲ್ಲಿ ಬರೀ ಕೂತ್ಕೊಂಡು ಒಬ್ಬರೇ ಹೊಲಿತಾ ಇರೋದ್ರಿಂದ ತುಂಬಾ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟು ಹೋಗ್ಬೋದು, ಹಾಗೆ ಹೆಲ್ತ್ ಸಹ ಅಪ್ಸೆಟ್ ಆಗ್ಬೋದು. ಹಾಗಾಗಿ ಫ್ರೆಂಡ್ಸ್, ಇವತ್ತು ನಿಮಗೆ ಟೈಲರಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಮೋಟಿವೇಟ್ ಆಗಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮಾಡಿರೋದು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಟಾಪ್ ತೋರಿಸಿದ್ರಲ್ಲ, ಇದು ನಾನೇ ಸೇಲ್ ಮಾಡ್ತಿರೋ ಟಾಪು. ತೊಗೊಂಡಿದ್ರು ತುಂಬ ಕಡಿಮೆ ರೇಟಲ್ಲಿ 500 ರೂಪಾಯಿಲಿ ಈ ಟಾಪು ಸಿಕ್ಕಿದೆ. ಯಾರಿಗಾದರೂ ಬೇಕಿದ್ರೆ ನನ್ನ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು.